ಒಂದು ಕಾಲದಲ್ಲಿ ನಮ್ಮ ಭಾರತ ದೇಶವನ್ನು ಸೋನೆ ಕಿ ಚಿಡಿಯಾ ಅಂತ ಕರಿತಿದ್ರು, ಅಂದರೆ ಚಿನ್ನದ ಹಕ್ಕಿ ಅಂತ. ಇಲ್ಲಿನ ದೇವಸ್ಥಾನಗಳಲ್ಲಿದ್ದ ಚಿನ್ನ, ವಜ್ರ, ವೈಡೂರ್ಯ ಬೆಟ್ಟದ ಆಕಾರದಲ್ಲಿ ಗುಡ್ಡೆ ಹಾಕಿ ಇಡ್ಲಾಗ್ತಿತ್ತು. ಈ ಅತಿಯಾದ ಶ್ರೀಮಂತಿಕೆನೆ ನಮ್ಮ ದೇಶಕ್ಕೆ ಒಂದು ದೊಡ್ಡ ಶಾಪ ಆಯಿತು. ನಮಸ್ಕಾರ ಕನ್ನಡ ವರ್ಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಇತಿಹಾಸದ ಒಂದು ಕೆಂಪು ಪುಟವನ್ನು ತೆಗೆಯುತ್ತಾ ಹೋಗೋಣ. ಒಬ್ಬ ಕ್ರೂರ ದೊರೆ ಬರೀ ಚಿನ್ನದ ಆಸೆಗೆ ನಮ್ಮ ದೇಶದ ಮೇಲೆ ಒಂದಲ್ಲ ಎರಡು ಸಲ ಅಲ್ಲ, ಬರೋಬ್ಬರಿ 17 ಸಲ ದಾಳಿ ಮಾಡ್ತಾನೆ. ಲಕ್ಷಾಂತರ ಜನರನ್ನು ಸಾಯಿಸ್ತಾನೆ, ದೇವಾಲಯಗಳನ್ನು ನಾಶ ಮಾಡ್ತಾನೆ. ಅವನು ಬೇರೆ ಯಾರೂ ಅಲ್ಲ, ಅಫ್ಘಾನಿಸ್ತಾನದಿಂದ ಬಂದ ದೈತ್ಯ ಮೊಹಮ್ಮದ್ ಘಜ್ನಿ. ಅವನು ನಮ್ಮ ಸೋಮನಾಥ ದೇವಾಲಯದ ಮೇಲೆ ಮಾಡಿದ ಆ ಭಯಾನಕ ದಾಳಿ ಹೇಗಿತ್ತು ಗೊತ್ತಾ? ಅವನು ಕದ್ದೊಯ್ದ ಚಿನ್ನದ ಬೆಲೆ ಇವತ್ತಿನ ಮಾರ್ಕೆಟ್ಗೆ ಎಷ್ಟಾಗುತ್ತೆ? ಬನ್ನಿ, ಇವತ್ತು ಘಜ್ನಿಯ ಅಸಲಿ ಚರಿತ್ರೆಯನ್ನು ನಮ್ಮ ಕನ್ನಡ ವರ್ಡ್ನಲ್ಲಿ ತಿಳಿಯುತ್ತಾ ಹೋಗೋಣ. ಮೊಹಮ್ಮದ್ ಘಜ್ನಿ ಹುಟ್ಟಿದ್ದು ಕ್ರಿಸ್ತಶಕ 971ರಲ್ಲಿ. ಅವನು ಅಫ್ಘಾನಿಸ್ತಾನದ ಘಜ್ನಿ ಅನ್ನೋ ಒಂದು ಸಣ್ಣ ರಾಜ್ಯದ ರಾಜನಾಗಿರ್ತಾನೆ. ಅವನಿಗೆ ಒಂದು ದೊಡ್ಡ ಆಸೆ ಇರುತ್ತೆ, ಏಷ್ಯಾ ಖಂಡದಲ್ಲೇ ಅತ್ಯಂತ ಪ್ರಬಲ ಮತ್ತು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ. ಆದರೆ ಆ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂದರೆ ದೊಡ್ಡ ಸೈನ್ಯ ಬೇಕು. ಆ ಸೈನ್ಯವನ್ನು ನಡೆಸಬೇಕು ಅಂದರೆ ಕೋಟಿ ಕೋಟಿ ದುಡ್ಡು ಬೇಕು ಅನ್ನೋದು ಕೂಡ ಅವನಿಗೆ ಗೊತ್ತಿತ್ತು. ಆಗಲೇ ಅವನ ಕಣ್ಬಿದ್ದಿತ್ತು ನಮ್ಮ ಭಾರತದ ಮೇಲೆ. ಆಗಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳೇ ಬ್ಯಾಂಕ್ಗಳಾಗಿದ್ವು. ಏಕೆಂದರೆ ಜನರು ತಮ್ಮ ಆಸ್ತಿ, ಚಿನ್ನ ಎಲ್ಲವನ್ನ ದೇವರ ಹುಂಡಿಯಲ್ಲೇ ಹಾಕ್ತಿದ್ರು. ಘಜ್ನಿಗೆ ಗೊತ್ತಾಯಿತು, ನಾನು ಯುದ್ಧ ಮಾಡಿ ರಾಜ್ಯ ಆಳೋಕ್ಕೆ ಹೋಗಬಾರ್ದು, ಬರೀ ಲೂಟಿ ಮಾಡಿ ದುಡ್ಡನ್ನು ವಾಪಸ್ ನನ್ನ ದೇಶಕ್ಕೆ ತಗೊಂಡು ಹೋಗಬೇಕು ಅಂತ. ಕ್ರಿಸ್ತಶಕ 1000ರಲ್ಲಿ ಶುರುವಾದ ಅವರ ರಥ ನಮ್ಮ ದೇಶದ ಮೇಲೆ ಒಬ್ಬ ರಾಕ್ಷಸನ ಥರ ನುಗ್ಗಿ ಬರುತ್ತೆ. ಅವನು ಪೇಶಾವರ್, ಕಾಂಗ್ರಾ, ತಾನೇಸರ್, ಮಥುರಾ ಹೀಗೆ ಒಂದಾದ ಮೇಲೊಂದು ನಗರಗಳನ್ನು ಅಟ್ಯಾಕ್ ಮಾಡ್ತಾ ಹೋಗ್ತಾನೆ. ಈ ಘಜ್ನಿ ಮಾಡಿದ 17 ದಾಳಿಗಳಲ್ಲಿ ಮಥುರಾದ ಮೇಲೆ ಮಾಡಿದ ದಾಳಿ ತುಂಬ ಭಯಾನಕವಾಗಿರುತ್ತೆ. ಶ್ರೀಕೃಷ್ಣ ಹುಟ್ಟಿದ ಜಾಗವಾದ ಮಥುರಾವನ್ನು ಸಿಟಿ ಆಫ್ ಟೆಂಪಲ್ಸ್ ಅಂತ ಕರೀತಿದ್ರು. ಕ್ರಿಸ್ತಶಕ 1018ರಲ್ಲಿ ಘಜ್ನಿ ಮಥುರಾ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆ ನಗರದ ಸೌಂದರ್ಯ ನೋಡಿ ಖುದ್ದು ಘಜ್ನಿನೇ ಶಾಕ್ ಆಗ್ತಾನೆ. ಅವನು ತನ್ನ ಒಂದು ಪತ್ರದಲ್ಲಿ ಬರೀತಾನೆ, ಇಂಥ ಒಂದು ನಗರವನ್ನು ಕಟ್ಟೋಕೆ ಇನ್ನು 200 ವರ್ಷ ಬೇಕು ಮತ್ತು ಲಕ್ಷಾಂತರ ಚಿನ್ನದ ನಾಣ್ಯಗಳು ಬೇಕು ಅಂತ. ಆದರೆ ಅವನ ಕಣ್ಣಲ್ಲಿ ಕನಿಕರನೇ ಇರಲಿಲ್ಲ. ಸುತ್ತಮುತ್ತ ಇದ್ದ ಅನೇಕ ದೇವಸ್ಥಾನಗಳನ್ನು ಕಡ್ದು ಹಾಕ್ತಾನೆ. ಆ ದೇವಸ್ಥಾನಗಳಲ್ಲಿದ್ದ ಚಿನ್ನದ ಮೂರ್ತಿಗಳನ್ನು ಕತ್ಕೊಂಡು ಹೋಗ್ತಾನೆ. ಆ ಒಂದು ದಾಳಿಯಲ್ಲಿ ಘಜ್ನಿಗೆ ಎಷ್ಟು ಚಿನ್ನ ಸಿಗ್ತಾ ಗೊತ್ತಾ? ಬರೋಬ್ಬರಿ 90,000 ಚಿನ್ನದ ನಾಣ್ಯಗಳು, 5 ದೊಡ್ಡ ಚಿನ್ನದ ಮೂರ್ತಿಗಳು ಮತ್ತು 106 kg ಬೆಳ್ಳಿ ಲೂಟಿ ಮಾಡಿ ತನ್ನ ರಾಜ್ಯಕ್ಕೆ ತಗೊಂಡೋಗ್ತಾನೆ. ಇದು ಬರೀ ಒಂದು ದಾಳಿಯ ಕಥೆ ಅಷ್ಟೇ ಅಲ್ಲ, ಆ ಥರ 17 ದಾಳಿಗಳನ್ನು ಮಾಡಿದ ಆ ಘಜ್ನಿಯ ಜೀವನದಲ್ಲಿ ಅತ್ಯಂತ ದೊಡ್ಡ ಮತ್ತು ಕ್ರೂರ ದಾಳಿ ಅಂದರೆ ಅದು ಕ್ರಿಸ್ತಶಕ 1025ರಲ್ಲಿ ನಡೆದ ಸೋಮನಾಥ ದೇವಾಲಯದ ದಾಳಿ. ಗುಜರಾತ್ನ ಸಮುದ್ರದ ದಂಡೆಯಲ್ಲಿದ್ದ ಸೋಮನಾಥ ದೇವಾಲಯ ಶಿವಭಕ್ತರ ಅತ್ಯಂತ ಪವಿತ್ರ ಜಾಗ. ಅಲ್ಲಿ ಇದ್ದ ಶಿವಲಿಂಗ ಗಾಳಿಯಲ್ಲಿ ತೇಲ್ತಿತ್ತು. ಈ ದೇವಾಲಯದ ಶ್ರೀಮಂತಿಕೆ ಬಗ್ಗೆ ಕೇಳಿದ ಘಜ್ನಿ 30,000 ಸೈನಿಕರ ಜೊತೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾನೆ. ಆ ದೇವಸ್ಥಾನವನ್ನು ಕಾಪಾಡೋಕ್ಕೆ ಅಲ್ಲಿ ಯಾವ ದೊಡ್ಡ ಸೈನ್ಯನೂ ಇರಲಿಲ್ಲ. ಆದರೆ ಸುತ್ತಮುತ್ತ ಇದ್ದ 50,000ಕ್ಕೂ ಹೆಚ್ಚು ಸಾಮಾನ್ಯ ಜನರು ಮತ್ತು ಭಕ್ತರು ತಮ್ಮ ಪ್ರಾಣ ಕೊಟ್ಟಾದರೂ ದೇವಾಲಯವನ್ನು ಉಳಿಸೋಕೆ ನಿಲ್ತಾರೆ. ಆದರೆ ಘಜ್ನಿಯ ಕ್ರೂರ ಸೈನ್ಯದ ಮುಂದೆ ಅವರ ಆಟ ನಡೆಯಲ್ಲ. 50,000 ಜನರನ್ನು ನಿರ್ದಾಕ್ಷಿಣ್ಯವಾಗಿ ಸಾಯಿಸ್ತಾನೆ. ರಕ್ತದ ಹೊಳೆ ಹರಿದು ಸಮುದ್ರದ ನೀರು ಕೆಂಪಾಗುವಂತೆ ಮಾಡ್ತಾನೆ ಆ ಪಾಪಿ ಘಜ್ನಿ ದೇವಾಲಯದ ಒಳಗಡೆ ನುಗ್ತಾನೆ. ಗಾಳಿಯಲ್ಲಿ ತೇಲ್ತಿದ್ದ ಆ ಪವಿತ್ರ ಶಿವಲಿಂಗವನ್ನು ನಾಶ ಮಾಡ್ತಾನೆ. ಸೋಮನಾಥ ದೇವಾಲಯದಿಂದ ಅವನು ಲೂಟಿ ಮಾಡಿದ ಒಟ್ಟು ಆಸ್ತಿ ಎಷ್ಟು ಗೊತ್ತಾ? ಈಗಿನ ಬೆಲೆಗೆ ಲೆಕ್ಕ ಹಾಕಿದರೆ ಅದು 1000 ಕೋಟಿ ರೂಪಾಯಿಗಿಂತ ಹೆಚ್ಚು. ಆ ಆಸ್ತಿಯನ್ನು ಹೊತ್ಕೊಂಡು ಹೋಗೋಕ್ಕೆ ಘಜ್ನಿಗೆ 106 ಒಂಟೆಗಳು ಬೇಕಾಗುತ್ತಂತೆ. ಇನ್ನೊಂದು ದೇಶವನ್ನು ಲೂಟಿ ಮಾಡಿ
ಅಲ್ಲಿದ್ದ ಮುಗ್ಧ ಜನರನ್ನು ಸಾಯಿಸಿ ಯಾರೂ ನೆಮ್ಮದಿಯಾಗಿರೋದಕ್ಕೆ ಆಗಲ್ಲ ಅಲ್ವಾ? ಹಾಗೆಯೇ ಕ್ರಿಸ್ತಶಕ 1030ರಲ್ಲಿ ಮೊಹಮ್ಮದ್ ಗಜ್ನಿ ಮಲೇರಿಯಾ ಮತ್ತು TB ಕಾಯಿಲೆಗಳಿಂದ ನರಳಿ ಸಾಯ್ತಾನೆ. ಅವನು ಸತ್ತು ಹೋದ ಮೇಲೆ ಅವನ ಸಾಮ್ರಾಜ್ಯ ಕೂಡ ಮಣ್ಪಾಲಾಗುತ್ತೆ. ಗಜ್ನಿ ನಮ್ಮ ದೇಶದ ಸಂಪತ್ತನ್ನು ಕದ್ದೊಯ್ದಿರ್ಬೋದು, ಆದರೆ ನಮ್ಮ ದೇಶದ ಸ್ಪಿರಿಟನ್ನು, ನಮ್ಮ ಸಂಸ್ಕೃತಿಯನ್ನು ಅವನಿಗೆ ಲೂಟಿ ಮಾಡೋಕ್ಕೆ ಆಗಲಿಲ್ಲ. ಸೋಮನಾಥ ದೇವಾಲಯವನ್ನು ಅವನು ಒಡೆದ್ರೂ ಕೂಡ ನಾವು ಅದನ್ನು ಮತ್ತೆ ಕಟ್ಟಿದ್ವಿ. ಇವತ್ತು ಸೋಮನಾಥ ದೇವಸ್ಥಾನ ಮತ್ತೆ ಅದೇ ಗ್ರ್ಯಾಂಡಾಗಿ ಸಮುದ್ರದ ದಂಡೆಯಲ್ಲಿ ನಿಂತಿದೆ. ಆದರೆ ಗಜ್ನಿಯ ಹೆಸರನ್ನು ಹೇಳೋಕ್ಕೆ ಅವನ ದೇಶದಲ್ಲಿ ಯಾರೂ ಇಲ್ಲ. ಇದಾಗಿತ್ತು ಮೊಹಮ್ಮದ್ ಗಜ್ನಿಯ ಆ 17 ದಾಳಿಗಳ ಅಸಲಿ ಚರಿತ್ರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇತಿಹಾಸದ ಇಂಥ ಅನೇಕ ರೋಚಕ ಮತ್ತು ನಿಜ ಕಥೆಗಳಿಗಾಗಿ ನಮ್ಮ ಕನ್ನಡ ವರ್ಡ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆ ಸಿಗೋಣ. ಧನ್ಯವಾದ.